ಹೌದು, ಯಾಕೆ ನಾನು ಹೇಳಿದ ಕಡೆ ಕೆಲಸಕ್ಕೆ ಹೋಗ್ಲಿಲ್ಲ? ವರ್ಷದ ಕುಳ್ಗೋಸ್ಕರ ವರ್ಷದ ಕುಳ್ ಕಳ್ಕೊಳ್ಳೋ ಕೆಲಸ ಮಾಡ್ಕೊಂಡ್ಬಿಟ್ಟೆ ನಾನು. ಈಗ ನಾನು ಏನ್ ಮಾಡ್ಬೇಕು ದಿಕ್ಕೇ ತೋರಿಸ್ತಾ ಇಲ್ಲ. ನೀವೇ ಹೆಂಗಾರು ದೊಡ್ಡ ಮನ್ಸ್ ಮಾಡಿ ನಾನು ಕಾಪಾಡ್ಬೇಕು. ಸರಿ, ನೀವು ಮಾಡಿದ ಉಪಕಾರಕ್ಕೆ ನಾನು ಪ್ರತ್ಯುಪಕಾರ ಮಾಡಲೇಬೇಕು. ವೀರಣ್ಣ, ನಿಮ್ಗೆ ಜಮೀನಿದೆ ಅಂತ ಹೇಳ್ತಿದ್ರಲ್ಲ, ನಾನು ಅದರ ಮೇಲೆ ಬ್ಯಾಂಕ್ನಲ್ಲಿ ಸಾಲ ಕೊಡಿಸ್ತೀನಿ. ನೀವು ಅದರಲ್ಲಿ ಸಾಹುಕಾರ ಸಾಲ ತೀರಿಸಿ, ಮಿಕ್ಕದ್ರಲ್ಲಿ ಬಾವಿ ತೋಡಿಸಿ ಅದ್ರಲ್ಲಿ ಸಂಪಾದನೆ ಮಾಡಿ ಬ್ಯಾಂಕಿನ ಸಾಲ ತೀರಿಸಿ. ಏನಂತೀರಾ? ಬುದ್ಧಿ, ನೀವು ಅಷ್ಟು ಉಪಕಾರ ಮಾಡ್ಬಿಟ್ರೆ ದಿನಾ ಮುಸ್ಸಂಜೆ ನಿಮ್ಮ ಹೆಸರು ಹೇಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ತೀನಿ. ನಿಮ್ ಊರಿನಲ್ಲಿ ನಮ್ ಬ್ರಾಂಚ್ ಆಫೀಸ್ ಇದೆ. ನಾನೊಂದು ಲೆಟರ್ ಕೊಡ್ತೀನಿ, ಅದನ್ನ ತಗೊಂಡೋಗಿ ತೋರಿಸಿದ್ರೆ ಸಾಲ ಮಂಜೂರಾಗುತ್ತೆ. ನಾನು ಎಲ್ಲಾ ವಿಷಯನೂ ಫೋನ್ನಲ್ಲಿ ಮಾತಾಡ್ತೀನಿ. ಹಲೋ, ನಾನು ಮಾದೇವಪ್ಪ ಮಾತಾಡ್ತಿರೋದು. ಏನ್ಲ ಅದು ಬೇದಿ ಹತ್ತಿದ ಮುಂದೆ ಸಮನೆ ಪಡ್ಕೊಂತ ಇದೆಯಾ? ಎಲ್ಲ ಸಮಾಚಾರ? ಎಲ್ರು ಚುರುಕ್ ಮೆಣಸಿನ್ಕಾಯಿ ಇಟ್ಕೊಳ್ಳೋ ಸಮಾಚಾರ. ಯಾರ್ಲಾ ಇಟ್ಕೋಬೇಕು ಮೆಣಸಿನಕಾಯಿ? ನಾವೆಲ್ರು ಸೇರಿ ಅದೇನಂತ ಸರಿ ಹಬ್ಬಗೊಂಡ ಪತ್ತೂರ್ ಪಂಚಾಯತಿ ತೀರ್ಮಾನ ಮಾಡಕ್ ನೀವ್ ಹಂಗೋದ್ರ? ನಿಮಗ್ ಫಜೀತಿ ಮಾಡಕ್ ವೀರ ಬೆಂಗಳೂರಿಂದ ಹಿಂಗ್ ಬಂದ. ಬರ್ಲಿ ಬಿಡ್ಲಾ, ಅವನ್ ಬಂದ್ ಏನ್ ಕಿಸ್ದಾನು? ಬೆಂಗಳೂರಿಗೆ ಹೋದನು, ಬರೀ ಕೆಲ್ ಬಂದಿಲ್ಲ. ನಿಮ್ ಅಸ್ಲು ಬಡ್ಡಿ ತೀರ್ಸೋಕೆ ಬಂದವನೆ. ಅಷ್ಟೊಂದು ಸಂಪಾದನೆ ಅದ್ ಹೆಂಗ್ಲ ಮಾಡ್ದ ತಿರ್ಬೋಕಿ ನನ್ನ ಮಗ. ಆಯುಷ್ಯ ಜಲಾಡ್ದಲ್ಲೇ ಬಿಡ್ತೀನ ಸಾವ್ಕಾರ್ರೆ. ಅವನ್ ಎಲ್ಲಿಂದ ತತ್ತಾನೆ, ಹೆಂಗ್ ತತ್ತಾನೆ ಎಲ್ಲ ನನಗ್ ಗೊತ್ತು. ಅಪ್ಪ, ಅವನೇನಾದ್ರೂ ಜಮೀನ್ ಬಿಡ್ಸ್ಕೊಂಡ್ರೆ ಅವನ ಮೇಲೆ ಖಾತೆ ತೆಗಿಯಕ್ಕಾಗಲ್ಲ. ಹೆಂಗಾದ್ರೂ ಮಾಡಿ ಅವ್ನ ಜಮೀನ್ ಬಿಡ್ಸ್ಕೊಳ್ತಿದ್ದಂಗೆ ತಡಿಬೇಕು. ಅದಕ್ಕೆ ನಾನ್ ದಾರಿ ಹುಡುಕ್ತೀನಿ, ಸುಮ್ಕಿರ್ಲಾ.